ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಮನೆ ದೇವ್ರಿಗೆ ಹೋಗಿರೋ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆ ದೇವರಿರೋದು ಮಂಡ್ಯ ಜಿಲ್ಲೆಯ 7 ಕಿಲೋಮೀಟ್ರ್ ದೂರದಲ್ಲಿರೋ ಸಂತೆ ಕಸಲಗೆರೆ ಗ್ರಾಮದಲ್ಲಿ. ಸೊ ಮೊದಲಿಗೆ ಚೌಡೇಶ್ವರಿ ದೇವಿನ ದರ್ಶನ ಪಡೆದ್ವಿ. ಈ ಚೌಡೇಶ್ವರಿ ತುಂಬ ಪವರ್ಫುಲ್ ಗಾಡ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಅದ್ರ ಪಾದ ನೋಡ್ಬೋದು. ಆಮೇಲೆ ಗರುಡಗಂಬ ಇದೆ. ಹಾಗೆ ಹೋದರೆ ಗಣೇಶನ ವಿಗ್ರಹ ಪಕ್ಕದಲ್ಲಿ ಇನ್ನೊಂದು ವಿಗ್ರಹ ಇದೆ, ಯಾವುದಂತ ಸರಿ ಗೊತ್ತಾಗಲಿಲ್ಲ ನನಗೆ. ಸೊ ಮುಂದೆ ಹೋದರೆ 4 ದೇವತೆಗಳದ್ದು ಸ್ಟ್ಯಾಚ್ಯೂಸ್ ಇಟ್ಟಿದ್ದಾರೆ. ಒಂದು ದೊಡ್ಡ ಚೌಡಮ್ಮ, ಚಿಕ್ಕ ಚೌಡಮ್ಮ ಅಂತ ಹೆಸರುಗಳಿದೆ. ಅವಕ್ಕೆ ಸುತ್ತ ಪರಿಸರದ ಮಧ್ಯೆ ಇದೆ. ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸೊ ಇದನ್ನು ಜಾತ್ರೆ ಎಲ್ಲ ನಡೆಯುತ್ತೆ ಮತ್ತು ಸಿಡಿ ಹಬ್ಬ ಅಂತೆಲ್ಲ ಮಾಡ್ತಾರೆ. ಸೊ ಅದಕ್ಕೆ ತುಂಬಾ ಫೇಮಸ್ ಆಗಿದೆ. ಸೊ ಸಿಡಿ ಹಬ್ಬದ್ದೆಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ನಾವು ಕಾಡು ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಒಂದು ಬಸವೇಶ್ವರನದು ಸ್ಟ್ಯಾಚ್ಯೂ ಮುಂದೆ ಲಿಂಗ ಪ್ರತಿಷ್ಠಾಪನೆ ಮಾಡಿದರೆ ಅದನ್ನೇ ಕಾಡು ಬಸವೇಶ್ವರ ಅಂತ ಕರೀತಾರೆ. ನನ್ನ ಮಗ ಅಂತೂ ಬಸವನಿಗೆ ತುಂಬ ಬಸವ ಅಂದರೆ ಇಷ್ಟ. ಅದ್ರ ಮೇಲೆ ಹತ್ತಿ ಕುಂಡಿ ನೆಗ್ದಾಡ್ತಾ ಇದ್ದ. ನಾವು ಅದು ದೇವರು ಗಣಪ ಹತ್ರ ಮುಟ್ಬಾರ್ದು ಅಂತಂದಮೇಲೆ ಆಮೇಲೆ ಇಳಿದು ನಮಸ್ಕಾರ ಮಾಡ್ಕೊಂಡ. ಸೊ ಇದೇ ನೀವು ನೋಡ್ತಿರೋ ಕಾಡು ಬಸವೇಶ್ವರ ದೇವಸ್ಥಾನ. ನೆಕ್ಸ್ಟು ಊರಲ್ಲಿ ಒಳಗಡೆ ಇರೋ ಕರಿತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಇದಕ್ಕೂ ನಮ್ಮ ಮನೆ ಯಾವಾಗಲೂ ವಿಸಿಟ್ ಮಾಡ್ತಾರೆ ಮನೆ ದೇವ್ರಿಗೆ ಹೋದಾಗ. ಸೊ ಇಲ್ಲಿ ಕರಿತಿಮ್ಮಪ್ಪನ ದೇವಸ್ಥಾನ ಇದೆ. ಅಂದರೆ ಕರಿತಿಮ್ಮಪ್ಪ ಅಂದರೆ ಫುಲ್ ಅದು ವಿಗ್ರಹನೇ ಇದು ಕಪ್ಪು ಕಲ್ಲಿಂದ ಮಾಡಿದ್ದಾರೆ. ಸೊ ಹಂಗಾಗಿ ಅದನ್ನು ಕರಿತಿಮ್ಮಪ್ಪ ಅಂತ ಕರೀತಾರೆ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ದ ರೀಸನ್. ಸೊ ಚೆನ್ನಾಗಿದೆ ದೇವಸ್ಥಾನ. ಸೊ ಅಲ್ಲೂ ಯಾವಾಗಲೂ ಹೋದಾಗ ವಿಸಿಟ್ ಮಾಡಿ ಬರ್ತೀವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ನೆಕ್ಸ್ಟು ಹೊಂಬಾಳಮ್ಮನ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ. ಬಟ್ ಅದು ಬಾಗಿಲಾಗಿತ್ತು, ಹಾಗಾಗಿ ನಾವು ವಾಪಸ್ ಬಂದ್ವಿ. ಅದು ತುಂಬ ಚೆನ್ನಾಗಿದೆ ಹೆಣ್ದೇವ್ರ ದೇವಸ್ಥಾನ. ಹಾಗೆ ಮುಂದೆ ಹೋದರೆ ಮಸಣಕ್ಕಮ್ಮನ ದೇವಸ್ಥಾನ ಸಿಗುತ್ತೆ. ಸೊ ಅದು ನಮ್ಮ ಮನೇಲಿ ಯಾವಾಗಲೂ ಚೌಡೇಶ್ವರಿ, ಹೊಂಬಾಳಮ್ಮ, ಮಸಣಮ್ಮ, ಕರಿತಿಮ್ಮಪ್ಪ, ಭೂಮಿಸಿದ್ದೇಶ್ವರ ಎಲ್ಲ ದೇವಸ್ಥಾನಕ್ಕೂ ವಿಸಿಟ್ ಮಾಡೇ ಬರಬೇಕು. ಸೊ ಮಸಣಕ್ಕಮ್ಮ ದೇವಸ್ಥಾನ ಓಪನ್ ಇತ್ತು. ಸೊ ಅದು ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು, ಅಲಂಕಾರ ಎಲ್ಲ, ಪೂಜೆ ಎಲ್ಲ ಚೆನ್ನಾಗಿತ್ತು, ಇಷ್ಟ ಆಯಿತು. ನೆಕ್ಸ್ಟ್ ಮುಂದೆ ಹೋದರೆ ಚಾಮುಂಡೇಶ್ವರಿ ಟೆಂಪಲ್ ಸಿಗುತ್ತೆ. ಆಮೇಲೆ ಭೂಮಿಸಿದ್ದೇಶ್ವರನ ದೇವಸ್ಥಾನ ಸಿಗುತ್ತೆ. ಸೊ ಅಲ್ಲಿ ಭೂಮಿಸಿದ್ದೇಶ್ವರ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಿರೋದ್ರಿಂದ ಅದನ್ನು ಒಂದು ಚಿಕ್ಕ ಗುಡಿಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅದಿನ್ನೂ ಜೀರ್ಣೋದ್ಧಾರ ನಡೀತಾ ಇದೆ. ಸೊ ಇದು ಅಷ್ಟೇ, ಭೂಮಿಸಿದ್ದೇಶ್ವರ ಅಂದರೆ ಭೂಮಿನ ಸೀಲ್ ಬಂದಿರೋದು ಅಂತ ಏನೋ ಹೇಳ್ತಾರೆ. ಮತ್ತು ಇದೊಂದು ತುಂಬ ಪವರ್ಫುಲ್ ದೇವರು. ಇಲ್ಲಿ ಯಾವಾಗಲೂ ಜಾತ್ರೆ ಮಾಡಿ ನೈಟ್ ಯಾರೂ ಅಲ್ಲಿಗೆ ಹೋಗಲ್ಲ. ಅಂದರೆ ದೇವತೆಗಳೆಲ್ಲ ಬಂದು ಆ ಟೈಮಲ್ಲಿ ಜಾತ್ರೆ ಏನು ಇಟ್ಟಿರ್ತಾರೆ ಪ್ರಸಾದನೆಲ್ಲ ತಿಂತಾರೆ ಅಂತ ವಾಡಿಕೆ ಇದೆ. ಸೊ ಫುಲ್ ಕಥೆನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಇಷ್ಟು ಭೂಮಿಸಿದ್ದೇಶ್ವರ. ಸೊ ನೋಡಿ, ಕನ್ಸ್ಟ್ರಕ್ಷನ್ ಆಗ್ತಿರೋದನ್ನ ತೋರಿಸಿದ್ದೀನಿ. ಇನ್ನೂ ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ, ನಡೀತಾ ಇದೆ. ಥ್ಯಾಂಕ್ ಯು. ಸೊ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.